ಇವತ್ತು 2ನೇ ತಾರೀಕು ಜನವರಿ. ಸೊ ನೆನ್ನೆ ನಾನು ಶುಂಠಿ ಕೀಳಿಸಿದೆ. ಸೊ 250 ಬ್ಯಾಗ್ ನನಗೆ ಬಂದಿರತಕ್ಕಂಥದ್ದು ಟೋಟಲಾಗಿ. ಏನಕ್ಕೆ ನಾನು ಕೀಳಿಸಿದೆ ಅಂತ ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ದೀರ. ಸೊ ರೀಸನ್ ಏನಂತ ಅಂದರೆ, ನೋಡ್ತಾ ಇರ್ಬೋದು ಇದರಲ್ಲಿ ಹುಳಗಳು ನೀವು. ಸೊ ಈ ಥರ ಮಂಡಕ್ಕಿ ಹುಳ ಏನಿದೆ ಇದು ಇನ್ನೂ ಶುರುವಾಗುತ್ತೆ ಹೊಲದಲ್ಲಿ. ಎಲ್ಲಿ ಕೊಳೆ ಬಿದ್ದಿರುತ್ತಲ್ಲ ಈ ಒಂದು ಸ್ಪಾಟ್ನಲ್ಲಿ ನಿಮಗೆ ಹುಳಗಳು ಕಾಣಿಸ್ಕೊಳ್ತವೆ. ಈ ಥರ ಕಂಪ್ಲೀಟ್ ಇದೇನಂತಂದರೆ ವಿತಿನ್ 1 ಮಂತ್ ಅನ್ನೋದ್ರಲ್ಲಿ ಇದು ಸ್ಪ್ರೆಡ್ ಆಗೋಕ್ಕೆ ಶುರುವಾಗುತ್ತೆ. ಒಂದು ಎರಡನೇದು ಬಿಸಿಲಿಗೆ ಟೆಂಪರ್ ಕಡಿಮೆ ಕಳ್ಕೊತ ಹೋಗುತ್ತೆ ಶುಂಠಿ ತನ್ನ ಒಂದು ವೆಯ್ಟ್ನ. ಇದಾದಮೇಲೆ ನಿಮಗೆ ಓವರಾಲ್ ಒಂದು ಮಂತ್ ವೆಯ್ಟ್ ಮಾಡೋದ್ರಿಂದ ಇನ್ನೊಂದು 100 ರೂಪೀಸ್ 200 ರೂಪೀಸ್ ಡಿಫ್ರೆನ್ಸ್ ಬರೋದು ಈ ವರ್ಷ. ನೀವು ಏಪ್ರಿಲ್ ಮೇ ಜೂನ್ ತನಕ ಕಾಯ್ತಾರೆ ಅಂದರೆ ರೇಟ್ ಜಂಪ್ ಆಗಿರುತ್ತೆ. ಬಟ್ ಅಷ್ಟರಲ್ಲೇ ನಮಗೆ ಶುಂಠಿ ಇರುತ್ತೆ ಇಲ್ಲ ಗೊತ್ತಿಲ್ಲ ಒಳಗೆ. ಒಂದು ಎರಡನೇದು ಬಂದುಬಿಟ್ಟು ಇನ್ನೊಂದೇನೆಂದರೆ, ಇದರಿಂದ ನಮಗೆ 4000ಕ್ಕೆ ರೇಟ್ ಹೋದ್ರೂ ಕೂಡ ಇಳುವರಿ ಕಡಿಮೆ ಆದರೆ ನಮಗೆ ಏನೂ ಸಿಗೋದಿಲ್ಲ ಮಾರ್ಜಿನ್ ಇದರಲ್ಲಿ. ಸೊ ಹಾಗಾಗಿ ನಾನು ನೆನ್ನೆ ಕೊಟ್ಟಿರ್ತಕ್ಕಂಥದ್ದು 2700 ರೂಪಾಯಿಗೆ ಒಂದು ಬ್ಯಾಗಿಗೆ 2700 ರೂಪಾಯಿ ಅಂದರೆ 58 kg ಲೆಕ್ಕ ಹಿಡಿತಾರೆ ಪೆಚ್ ಕಿಚ್ಚೆಲ್ಲ ತೆಗೆದು. ಸೊ ಅದರಿಂದ ಆಲ್ಮೋಸ್ಟ್ ನಮಗೇನಂತಂದರೆ ಒಂದು 6.5 ಲಕ್ಷದ ಹತ್ತಿರ ಆಗ್ಬೋದು ಅಂತ ಪಟ್ಟಿ. ಸೊ 1 ಎಕರೆಗೆ ನಾನು ಖರ್ಚು ಮಾಡಿರೋದು 3.5 ಲಕ್ಷ. ಒಂದು 3 ಲಕ್ಷ 1 ಇಯರ್ಗೆ ಪ್ರಾಫಿಟ್. ಅಂದರೆ ಈ ಒಂದು ಶುಂಠಿ ಹಾಕ್ದಾಗಿಂದ ಇಲ್ಲಿ ತನಕ ಏನಿದೆಯಲ್ಲ 9 ಮಂತ್ಸ್ಗೆ ನನಗೆ 3 lakhs ಇನ್ಕಮ್ ಜನ್ರೇಟ್ ಆದಂಗಾಗುತ್ತೆ. ಸೊ ಇದರಲ್ಲಿ ನಾನು ಖರ್ಚು ಮಾಡಿರೋದು ಪ್ರತಿಯೊಂದನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಹೊಲ ಕೊಟ್ಟಿರೋ ದುಡ್ಡೆಲ್ಲ ಸೇರೇ ಹೇಳ್ತಾ ಇರೋದು. ಸೊ ಈ ಹುಳಗಳೇನಿದಾವಲ್ಲ ಇದು ಫಸ್ಟು ಚೆನ್ನಾಗಿಲ್ಲದೆ ಇರೋ ಶುಂಠಿನ ತಿನ್ಕೊತ ಬಂದು ಅದಾದಮೇಲೆ ಚೆನ್ನಾಗಿರೋದನ್ನು ಕೂಡ ತಿನ್ನೋಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ನಿಮ್ಮ ಹೊಲಗಳಲ್ಲಿ ನೀವು ಅಬ್ಸರ್ವ್ ಮಾಡ್ತಾಯಿರಿ. ಏನಾದರೂ ಡ್ಯಾಮೇಜಸ್ ಕಂಡ್ರೆ ಇಮ್ಮಿಡಿಯೇಟಾಗಿ ಕಿತ್ತು ನೀವು ಸೆಲ್ ಮಾಡೋದು ತುಂಬ ಒಳ್ಳೆಯದು. ಸೊ ನಮ್ಮದರಲ್ಲಿ ಹೊಲದಲ್ಲಿ ಎಲ್ಲೆಲ್ಲಿ ಕೊಳೆ ಬಿದ್ದಿದ್ದಲ್ಲ ಆ ಸ್ಪಾಟ್ಸ್ನೆಲ್ಲ ನೋಡಿ ಈ ಥರ ಬಿಟ್ಟೋಗಿರ್ತಾರೆ. ಸೊ ಇದು ಸೆಕೆಂಡ್ಸ್ಗೆ ಕೆಲವರು ತೊಗೊಂಡೋಗಿ ಸೆಲ್ ಮಾಡ್ತಾರೆ. ಸೊ ಚೆನ್ನಾಗಿರೋ ಶುಂಠಿ ಏನಿದೆಯಲ್ಲ ಈ ಥರ ಇರೋ ಶುಂಠಿ ವಿತಿನ್ ನಿಮಗೆ ಒಂದು 2 months 3 months ಅನ್ನೋದ್ರಲ್ಲಿ ಕಂಪ್ಲೀಟ್ಲಿ ಡ್ಯಾಮೇಜ್ ಬಂದುಬಿಡುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಆದಷ್ಟು ಬೇಗ ನೀವು ಚೆನ್ನಾಗಿದ್ದರೆ ಮಣ್ಣು ಹಾಕ್ಸಿ ಇಡಿ, ಚೆನ್ನಾಗಿಲ್ಲ ಅಂತಂದರೆ ಕಿತ್ಕೊಡೋದು ತುಂಬ ಒಳ್ಳೆಯದು. ಅಂದರೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.